ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 30ನೇ ತಾರೀಕು ಬೃಹಸ್ಪತಿ ವಾಸರ ಅಂದ್ರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ್ ಇರುವಂತಹ ದಿನ, ಅಂದ್ರೆ ಕೃಷ್ಣ ಪಕ್ಷದ ಮೊದಲನೇ ದಿನ. ಇದು ಈ ದಿನ ರಾತ್ರಿ 8:12 ಇರಲಿದೆ. ನಂತರ ಕೃಷ್ಣ ಪಕ್ಷದ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಸಂಜೆ 5:37 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 8:52 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ರಾತ್ರಿ 12:04 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮಕರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:40 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:55 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:22 ಬೆಳಿಗ್ಗೆ 11:14 ಇನ್ನು ಅಪರಾಹ್ನ 3:36 ಅಪರಾಹ್ನ 4:28 ದುಷ್ಟ ಮುಹೂರ್ತದ ಸಮಯ. ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 9:18 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಇರುವಂತಹ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:33 ಮಧ್ಯಾಹ್ನ 2:06 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರೆಲ್ಲರೂ ಕೂಡ ಈ ಒಂದು ಚಗೋದಯದ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡಬಹುದು. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸುತ್ತೆ. ಜೊತೆಗೆ ನಿಮ್ಮ ವ್ಯಾಪಾರದ ದಿಕ್ಕನ್ನು ಬದಲಾವಣೆ ಮಾಡುವಂಥದ್ದಾಗಲಿ, ವ್ಯಾಪಾರದಲ್ಲಿ ಒಂದು ಹೊಸ ಸ್ಟ್ರಾಟಜಿಯನ್ನು ತಂದುಕೊಳ್ಳಲಿಕ್ಕಾಗಲಿ ಈ ಚಗೋದಯದ ಸಮಯ ತುಂಬ ಸೂಕ್ತವಾಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಂದರ್ಭ. ಇನ್ನು ಗುರು ನಮ್ಮ ಧರ್ಮಕ್ಕೆ, ನಮ್ಮ ಜ್ಞಾನಕ್ಕೆ, ನ್ಯಾಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೆ, ನ್ಯಾಯಯುತವಾಗಿ ನಡೀತಾರೆ ಅಂಥವ್ರಿಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಗುರುವಿನ ಅನುಗ್ರಹದಿಂದ ನಮ್ಮ ಕೆಲಸ ಕಾರ್ಯಗಳು ಈ ದಿನ ತುಂಬ ಚೆನ್ನಾಗಿ ಈಡೇರುತ್ತೆ.
ಇನ್ನು ನಮ್ಮ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ, ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಸಂಪತ್ತಿಗೆ, ಹಾಗೆ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಗುರುವಿನ ಕಾರಕತ್ವಗಳಲ್ಲಿ ಬಹುಪಾಲು ಅಂಶಗಳು ಕೂಡ ನಿಮ್ಮಲ್ಲಿ ಕಂಡು ಬರುವಂಥದ್ದಿದೆ. ಹಾಗಾಗಿ ಬಹಳ ವಿಶೇಷವಾಗಿ ನೆನ್ನೆಯ ದಿನ ಈ ಗುರು ಪೌರ್ಣಮಿಯ ಸಂದರ್ಭದಲ್ಲಿ ಅಭಿನಂದಿಸಿದಂಥ ಸರ್ವರಿಗೂ ಕೂಡ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಕೆಲವರು ಗುರು ಪೌರ್ಣಿಮೆಯ ನಿಮಿತ್ತ ಗುರು ಕಾಣಿಕೆಯನ್ನು ಕೂಡ ಕಳಿಸಿದ್ದೀರಿ. ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ ನಿಮ್ಮ ವ್ಯಾಪಾರಗಳು, ನಿಮ್ಮ ಕುಟುಂಬದ ಬದುಕು, ಹಾಗೆ ನಿಮ್ಮ ವೈಯಕ್ತಿಕ ಜೀವನ ಆನಂದಮಯವಾಗಿರಲಿ. ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೆ ನಿಮಗೆ ವೈಯಕ್ತಿಕವಾಗಿಯೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿದ್ದೇನೆ. ಈ ಗುರು ಪೌರ್ಣಿಮೆಯ ಸಂದರ್ಭದಲ್ಲಿ ಅಭಿನಂದಿಸಿದಂಥ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ಮರಿಸ್ತಾ, ನಿಮಗೆ ಇರುವಂತಹ ಈ ಸಂಸ್ಕಾರ ಏನಿದೆ ಅದು ಗುರುವಿನಿಂದ ಬಂದಿರುವಂಥದ್ದು. ಹಾಗಾಗಿ ನಿಮ್ಮ ಗುರುಗಳು, ನಿಮ್ಮ ಧರ್ಮ ಗುರುಗಳಾಗಿರ್ಬೋದು ಅಥವಾ ನಿಮಗೆ ಪಾಠ ಹೇಳಿರುವಂಥ ಗುರುಗಳಾಗಿರ್ಬೋದು, ಅವರೆಲ್ಲರೂ ಕೂಡ ನಿಮ್ಮಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬಿತ್ತಿದ್ದಾರೆ, ಬೆಳೆಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಿಮ್ಮ ತಂದೆ ತಾಯಿಯಂದ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮನ್ನು ನಮ್ಮ ಬಳಗದ ಜೊತೆ ಕೈ ಜೋಡಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ತಂದೆ ತಾಯಿಯಂದ್ರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಒಟ್ಟಾರೆ ನೆನ್ನೆಯ ಗುರು ಪೌರ್ಣಿಮೆಯ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದಂತಹ ಸರ್ವರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ಈ ಎಲ್ಲವೂ ಕೂಡ ಗುರುವಿನಿಂದಲೇ ಬಂದಿರುವಂಥದ್ದು. ಹಾಗಾಗಿ ಒಂದು ಗೌರವ ಕೊಡುವಂಥದ್ದಾಗಲಿ, ಗೌರವವನ್ನು ಪಡ್ಕೊಳ್ಳುವಂಥದ್ದಾಗಲಿ, ಹಾಗೆ ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕಾಗಲಿ, ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದಕ್ಕಾಗಲಿ ಗುರುವಿನ ಅನುಗ್ರಹ ಬೇಕೇ ಬೇಕು. ಆ ಗುರುವಿನ ಪ್ರೇರಣೆ ಆಗಿರೋದ್ರಿಂದಲೇ ನೆನ್ನೆಯ ಈ ಗುರು ಪೌರ್ಣಮಿಯ ಶುಭಾಶಯಗಳನ್ನು ನೀವು ತಿಳಿಸಿರುವಂಥದ್ದು. ಹಾಗಾಗಿ ಈ ಗುರುವಿನ ಅನುಗ್ರಹ ಸದಾಕಾಲ ತಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಆಶಿಸ್ತಾ, ಹಾಗಾಗಿ ಈ ದಿನದ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ, ಈ ದಿನ ಪ್ರಾತಃ ಕಾಲ 5:40 ಬೆಳಿಗ್ಗೆ 6:48 ಇನ್ನು ಮಧ್ಯಾಹ್ನ 1:35 ಮಧ್ಯಾಹ್ನ 2:42 ಹಾಗೆ ರಾತ್ರಿ 8:58 ರಾತ್ರಿ 9:50 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಮಂದಗತಿಯಲ್ಲಿ ಚಲಿಸೋದ್ರಿಂದ ನಿಮ್ಮ ಫಲಿತಾಂಶಗಳು ಕೂಡ ತುಂಬ ತಡವಾಗಿ ಬರುತ್ತೆ. ಹಾಗಾಗಿನೇ ಈ ಶನಿ ಹೋರ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ, ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 1:35 ಇನ್ನು ರಾತ್ರಿ 8:06 ರಾತ್ರಿ 8:58 ಇನ್ನು ಈ ದಿನ ಮಧ್ಯರಾತ್ರಿ 2:12 ಮಧ್ಯರಾತ್ರಿ 3:04 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೆ ಅದನ್ನು ಈ ದಿನ ತೀರ್ಮಾನ ಕೈಗೊಳ್ಳುವಂಥ ಒಂದು ಒತ್ತಾಯ ಮಾಡಬೇಡಿ. ಏಕೆಂದರೆ ಈ ದಿನ ನ್ಯಾಯಾಲಯದಿಂದ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ನಿಮ್ಮ ನೆಚ್ಚಿನ ಗುರುಗಳಿಗೆ ಸಮರ್ಪಣೆ ಮಾಡಿ ಕೆಲಸಗಳನ್ನು ಮುಂದುವರಿಸಿ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ಬುಧ ಹೋರ ಇದೆಯಲ್ಲ, ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ನಿಮ್ಮ ವ್ಯವಹಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಬುಧ ಹೋರದಲ್ಲಿ ಬೇಡ. ಹಾಗೆ ನಿಮ್ಮ ಆರ್ಬಿಟ್ರೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ, ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಇನ್ನು ಯಾವುದೇ ವ್ಯಾಪಾರಿ ಚಟುವಟಿಕೆಗಳಿಗೆ ಮಾಡುವಂಥ ಪ್ರಯಾಣವನ್ನಾಗಲಿ ಆದಷ್ಟು ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಬುಧ ಹೋರ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ ಈ ದಿನ. ಅದಕ್ಕಾಗಿ ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಈ ದಿನ ಬುಧ ಹೋರ ಇರುವಂಥ ಸಮಯ, ಈ ದಿನ ಬೆಳಿಗ್ಗೆ 10:11 ಬೆಳಿಗ್ಗೆ 11:19 ಇನ್ನು ಸಂಜೆ 6:05 ರಾತ್ರಿ 7:13 ಹಾಗೆ ಮಧ್ಯರಾತ್ರಿ
12:27 ಮಧ್ಯರಾತ್ರಿ 1:19 ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಹಾಗೆ ದೂರದ ಪ್ರಯಾಣ ಅನ್ನುವಂಥದ್ದಿದ್ರೆ ಅದನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ರವಿ ಹೋರ ಬಹಳ ಪ್ರಶಸ್ತವಾಗಿದೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸುಧಾರಣೆಗಳನ್ನು ಮಾಡಬೇಕು ಅನ್ನೋವಂಥವ್ರು ಕೂಡ ರವಿ ಹೋರದಲ್ಲೇ ಮಾಡಿವಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನೋಂಥ ವಿಚಾರ ಇದ್ದರೆ ಅದನ್ನು ಕೂಡ ನೀವು ಈ ರವಿ ಹೋರದ ಸಂದರ್ಭದಲ್ಲೇ ಮಾಡಬಹುದು. ನಿಮ್ಮ ವಿಶ್ವಾಸಾರ್ಹತೆಯುಳ್ಳಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ ಈ ಒಂದು ಪ್ರಯತ್ನದಿಂದ. ಹಾಗಾಗಿ ಈ ದಿನ ರವಿ ಹೋರ ಉತ್ತಮವಾಗಿರುತ್ತೆ. ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:56 ಬೆಳಿಗ್ಗೆ 9:04 ಇನ್ನು ಅಪರಾಹ್ನ 3:50 ಸಂಜೆ 4:58 ಹಾಗೆ ರಾತ್ರಿ 10:42 ರಾತ್ರಿ 11:35 ರವಿ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ನೀವು ಆರಂಭ ಮಾಡ್ಬೋದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ಇನ್ನು ನಿಮ್ಮ ವಾಹನವನ್ನು ಬದಲಾವಣೆ ಮಾಡುವಂಥದ್ದಾಗಲಿ, ವಾಹನ ಖರೀದಿ ಮಾಡುವಂಥದ್ದಾಗಲಿ ಅದು ಶುಕ್ರ ಹೋರದಲ್ಲಿ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಬರುವಂಥ ಸಂದರ್ಭ ವಾಹನದ ರೂಪದಲ್ಲಿ. ಅದಕ್ಕಾಗಿಯೇ ಈ ದಿನ ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೀವು ಪರಿಶೀಲನೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:11 ಇನ್ನು ಅಪರಾಹ್ನ 4:58 ಸಂಜೆ 6:05 ಹಾಗೆ ರಾತ್ರಿ 11:35 ರಾತ್ರಿ 12:27 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಪ್ರತಿದಿನ ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ವ್ಯಾಪಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಸರ್ವ ರೀತಿಯಲ್ಲೂ ಕೂಡ ಸಹಕರಿಸುವಂಥದ್ದು. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ವಿವಾಹದ ಸಂದರ್ಭದಲ್ಲಿ ಮತ್ತು ವಿವಾಹ ಆದ ನಂತರದಲ್ಲಿ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳು ಉಂಟಾಗುತ್ತೆ. ಅದಕ್ಕೆ ಸುಲಭವಾಗಿ ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಕೆಲವು ಮನೆಗಳಲ್ಲಿ 35 ವರ್ಷ ಕಳೆದರೂ ಕೂಡ ವಿವಾಹ ಏರ್ಪಡಲ್ಲ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯದೇ ಇರುವಂಥದ್ದು ಕೂಡ ಈ ಒಂದು ಕಾರಣಕ್ಕೆ. ಹಾಗೆ ಯಾರೂ ಕೂಡ ಬಂದು ವಧುವನ್ನು ಅಥವಾ ವರನನ್ನು ಕೇಳದೆಯೇ ಇರುವಂಥ ಸಂದರ್ಭಗಳು ಕೂಡ ಇರುತ್ತೆ. ವಿವಾಹ ಆಗಲಿಕ್ಕೂ ಕೂಡ ಕಾಣದ ರೀತಿಯಲ್ಲಿ ಒಂದು ಭಯ ಇರುತ್ತೆ, ನಿರಾಸಕ್ತಿ, ಕೆಲವರಿಗೆ ವಿರಕ್ತಿ ಕೂಡ ಮೂಡಿ ಬರುವಂಥದ್ದು. ಇದರಿಂದ ಮನೆಯಲ್ಲಿ ಆತಂಕದ ವಾತಾವರಣ ಇರುತ್ತೆ. ಇಂತಹ ವೇಳೆಯಲ್ಲಿ ಬಹಳ ಮುಖ್ಯವಾಗಿ ರಾಹುಗ್ರಹವನ್ನು ಆರಾಧನೆ ಮಾಡಿದ್ರೆ ಶೀಘ್ರ ವಿವಾಹ ಸಂಭವಿಸುತ್ತೆ. ರಾಹುಗ್ರಹ ಕಾಣದ ರೀತಿಯಲ್ಲಿ ನಿಮಗೆ ವಿವಾಹವಾಗಲಿಕ್ಕೆ ಭಯ ಮತ್ತು ಆತಂಕವನ್ನು ನೀಡಿ ವಿವಾಹವನ್ನು ತಡೆ ಮಾಡ್ತಾ ಇರ್ತಾನೆ. ಹಾಗೆ ಈ ವಿವಾಹದ ಆಕಾಂಕ್ಷಿಗಳು ಕೂಡ ಸಹನೆ, ತ್ಯಾಗ, ಹೊಂದಾಣಿಕೆ ಇದನ್ನು ಬೆಳೆಸ್ಕೊಳ್ಬೇಕು. ಅದರಲ್ಲೂ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಸರಿ ಕಾಣದೆ ಅಲ್ಲಿ ವಿವಾಹವನ್ನು ಮುಂದೂಡುವಂಥದ್ದು ಕೂಡ ಇರುತ್ತೆ. ವಿವಾಹದ ಸಮಯವನ್ನು ಮುಂದೂಡ್ತಾ ಸ್ವಯಂಕೃತ ಅಪರಾಧ ಆಗಿ ತಮಗೆ ತಾವೇ ತಡ ಮಾಡಿಕೊಳ್ಳುವಂಥವರು ಕೂಡ ಇದ್ದಾರೆ. ಅದಕ್ಕಾಗಿಯೇ ವಿವಾಹ ಆಗಲಿಲ್ಲ ಅನ್ನುವಂಥವರು ವಿಶೇಷವಾಗಿ ರಾಹುವನ್ನು ಆರಾಧನೆ ಮಾಡಬೇಕು. ಇಲ್ಲಿ ಪ್ರತಿ ಶನಿವಾರ ರಾಹುಗ್ರಹ ಸ್ತೋತ್ರವನ್ನು 108 ಸಲ ಪಠಣ ಮಾಡಬೇಕು. ಅರ್ಧಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ
तं ರಾಹು ಪ್ರಣಮಾಮ್ಯಹಂ ಇದನ್ನು 108 ಸಲ ಪಠನ ಮಾಡಿ. ಇನ್ನು ಪ್ರತಿದಿನ ದುರ್ಗಾ ಕವಚವನ್ನು ಓದೋದ್ರಿಂದ ಕೂಡ ನಿಮಗೆ ವಿಶೇಷವಾದಂತಹ ಈ ವಿವಾಹದ ಫಲ ಲಭ್ಯವಾಗುತ್ತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಇದನ್ನು 108 ಸಲ ನೀವು ಪಠಣ ಮಾಡಬೇಕು. ಇನ್ನು ಶ್ರೀ ಲಲಿತಾ ತ್ರಿಶತಿ 1 ಸಲ ಪಠಣ ಮಾಡೋದ್ರಿಂದ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬರುತ್ತೆ. ಇನ್ನು ಪ್ರತಿ ಶನಿವಾರ ನವಗ್ರಹಗಳಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. 100 ಗ್ರಾಮ್ನಷ್ಟು ಅಥವಾ ಅಧಿಕ ಉದ್ದಿನ ಬೇಳೆಯನ್ನು ದಾನ ಮಾಡೋದ್ರಿಂದ ಪ್ರತಿ ಶನಿವಾರ ರಾಹುವಿಗೆ ಅರ್ಚನೆ ಮಾಡಿ ಶೀಘ್ರವಾಗಿ ವಿವಾಹ ನಿಶ್ಚಯ ಆಗುತ್ತೆ. ಇನ್ನು ಸ್ತ್ರೀ ತನಗೆ ಅನುರೂಪವಾದಂತಹ ವರ ಸಿಕ್ಕಬೇಕು ಅಂದ್ಕೊಳ್ತಾ ಇದ್ದರೆ ಬಹಳ ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡಬೇಕು, ಪಾರ್ವತಿಯನ್ನು ಆರಾಧನೆ ಮಾಡಬೇಕು. ಇನ್ನು ಪುರುಷರು ಅನುರೂಪಳಾದಂತಹ ವಧು ಸಿಕ್ಕಬೇಕು ಅನ್ನುವಂಥದ್ದಿದ್ದರೆ ಅವರು ಕೂಡ ದೇವಿಯನ್ನು ಆರಾಧನೆ ಮಾಡಬೇಕು. ಇನ್ನು ಕೆಲವರಿಗೆ ಕುಜ ದೋಷ ಇರುತ್ತೆ, ಅದು ಪರಿಹಾರ ಆದರೆ ಮಾತ್ರ ಬೇಗ ವಿವಾಹ ಆಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಅದಕ್ಕಾಗಿಯೇ ಪ್ರತಿ ಮಂಗಳವಾರ ಕುಜ ಶಾಂತಿ ಮಂತ್ರವನ್ನು 108 ಸಲ ಪಠಣ ಮಾಡಬೇಕು. ನವಗ್ರಹಗಳಿಗೆ 9 ಪ್ರದಕ್ಷಿಣೆಯನ್ನು ಮಾಡಿ ದಕ್ಷಿಣೆ ಸಮೇತ ತೊಗರಿ ಬೇಳೆಯನ್ನು ದಾನ ಮಾಡಬೇಕು. ಇನ್ನು ಪ್ರತಿದಿನ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕು ಅಥವಾ ನರಸಿಂಹಸ್ವಾಮಿ ಅಷ್ಟೋತ್ತರವನ್ನು ಸಂಜೆ ಪಠಣ ಮಾಡಿ ಹೊಸ್ತಿಲನ್ನು ಪೂಜೆ ಮಾಡಿ ಹೀಗೆ 48 ದಿನ ಮಾಡೋದ್ರಿಂದ ಇಲ್ಲಿ ಕುಜದೋಷ ನಿವಾರಣೆಯಾಗುತ್ತೆ. ಇನ್ನು ಪ್ರತಿ ದಿನದಿಂದ 48 ದಿನಗಳವರೆಗೂ ಕೂಡ ನಿಮ್ಮ ಯಥಾಶಕ್ತಿ ತೊಗರಿ ಬೇಳೆಯನ್ನು ನೀರಿನಲ್ಲಿ ನೆನೆಸಿ ಬೆಲ್ಲದ ಜೊತೆ ಎತ್ತಿಗೆ ತಿನ್ನಿಸ್ಬೇಕು, ಅಂದರೆ ಹಸುವಿಗೆ ಅದನ್ನು ತಿನ್ನಿಸ್ಬೇಕು. ಇನ್ನು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಬೇಕು ಮತ್ತು ಕೆಂಪು ಕಣಿಗಲೆ ಹೂವಿನಿಂದಲೇ ಅರ್ಚನೆಯನ್ನು ಮಾಡಿಸ್ಬೇಕು. ಕೆಂಪು ವಸ್ತ್ರವನ್ನು ದಕ್ಷಿಣೆ ಸಮೇತ ದಾನ ಮಾಡಬೇಕು. 9 ವಾರಗಳು ಮಾಡಬೇಕು ಅಥವಾ 9 ಷಷ್ಠಿಗಳಲ್ಲಿ ಇದನ್ನು ಮಾಡಬೇಕು. ಇನ್ನು ಪ್ರತಿ ಮಂಗಳವಾರ ದೇವಿ ಗುಡಿಗೆ ಹೋಗಿ ಕನಕಾಂಬರ ಮಾಲೆಯನ್ನು ಕೊಟ್ಟರೆ ಶೀಘ್ರವಾದಂಥ ಪರಿಹಾರ ಸಿಕ್ಕತ್ತೆ. ಇನ್ನು ಎಲ್ಲಿಯಾದರೂ ಕೂಡ ಅನ್ನ ಸಂತರ್ಪಣೆ ನಡೀತಾ ಇದ್ದರೆ ಅಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ವಿವಾಹ ಆಗಿರುವಂಥ ದಂಪತಿಗಳಲ್ಲಿ ಏನಾದರೂ ವಿರಸ ಬಂದರೆ ಪತ್ನಿ ಪ್ರತಿ ಮಂಗಳವಾರ ತೊಗರಿ ಬೇಳೆಯನ್ನು ದಾನ ಮಾಡಿ ನವಗ್ರಹಗಳಿಗೆ 9 ಸುತ್ತು ಪ್ರದಕ್ಷಿಣೆಯನ್ನು ಮಾಡಿದ್ರೆ ನಿವಾರಣೆಯಾಗುತ್ತೆ. ಇನ್ನು ಪತಿಗೆ ಪತ್ನಿಯ ಸಹಕಾರ ಇರಲ್ಲ, ಅಂತಹ ಸಂದರ್ಭದಲ್ಲಿ ತೊಂದರೆ ಪಡ್ತಾ ಇದ್ದಂತಹ ಪತಿ ಪ್ರತಿ ಶುಕ್ರವಾರ ನವಗ್ರಹಗಳಿಗೆ 6 ಪ್ರದಕ್ಷಿಣೆಯನ್ನು ಮಾಡಿ ಅವರೇಕಾಳನ್ನು ದಾನ ಮಾಡಿದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ವಿವಾಹದ ನಂತರ ಅತ್ತೆಯಿಂದ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಶುಕ್ರವಾರಗಳಲ್ಲಿ ನವಗ್ರಹಗಳಿಗೆ 6 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಅವರೇಕಾಳನ್ನು ದಕ್ಷಿಣ ಸಮೇತ ದಾನ ಮಾಡಬೇಕು. ಇನ್ನು ಸೊಸೆಯಿಂದ ಏನಾದರೂ ವಿವಾಹದ ನಂತರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಪ್ರತಿ ಬುಧವಾರ ನವಗ್ರಹಗಳಿಗೆ 4 ಪ್ರದಕ್ಷಿಣೆಯನ್ನು ಮಾಡಿ ಹೆಸರು ಕಾಳನ್ನು ದಾನ ಮಾಡಬೇಕು. ಇನ್ನು ಮಾವನಿಂದ ತೊಂದರೆ ಪಡ್ತಾ ಇದ್ದರೆ ಪ್ರತಿ ಗುರುವಾರ ನವಗ್ರಹಗಳಿಗೆ 5 ಪ್ರದಕ್ಷಿಣೆಯನ್ನು ಮಾಡಿ ಕಡಲೆಕಾಳನ್ನು ದಾನ ಮಾಡಬೇಕು. ಇನ್ನು ವಿವಾಹದ ನಂತರ ಮಕ್ಕಳೇನಾದರೂ ಅವಿಧೇಯರಾಗಿದ್ದರೆ, ಅವರ ನಡತೆ ಸರಿ ಇಲ್ಲದೇ ಇದ್ದರೆ ತಂದೆ ತಾಯಿಗಳು ಪ್ರತಿ ಗುರುವಾರ ನವಗ್ರಹಗಳಿಗೆ 5 ಪ್ರದಕ್ಷಿಣೆಯನ್ನು ಮಾಡಿ ಕಡಲೆಕಾಳನ್ನು ದಾನ ಮಾಡಬೇಕು. ಆಗ ಮಕ್ಕಳು ಬದಲಾವಣೆ ಆಗ್ತಾರೆ. ಇನ್ನು ನಾದಿನಿಯ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅಂದರೆ ಬುಧ ಮತ್ತು ಕುಜರಿಗೆ ಹೆಸರು ಕಾಳು ಮತ್ತು ತೊಗರಿ ಬೇಳೆಯನ್ನು ದಾನ ಮಾಡಬೇಕು. ಇನ್ನು ಅಳಿಯನ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅಂದರೆ ಬುಧ ಮತ್ತು ಗುರುವಿಗೆ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ದಾನ ಮಾಡಬೇಕು. ಇನ್ನು ವಿವಾಹಿತ ಸ್ತ್ರೀಯರು ವೈಧವ್ಯದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಸ್ನಾನ ಆದ ಮೇಲೆ ಈ ಮಂತ್ರವನ್ನು 108 ಸಲ ಪಠಣ ಮಾಡಬೇಕು. ಅದು ಓಂ ಓಂ ಹ್ರೀಂ ಓಂ ಕ್ರೀಂ ಹ್ರೀಂ ಓಂ ಸ್ವಾಹ ಅನ್ನುವಂಥ ಮಂತ್ರವನ್ನು 108 ಸಲ ಹೇಳ್ಕೊಳ್ಬೇಕು. ಮತ್ತು ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡ್ತಾ ಇರಬೇಕು. ಇನ್ನು ಸತಿಪತಿಗಳು ಇಬ್ಬರು ಕೂಡ ಅನ್ಯೋನ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಅವರು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು, ಇಲ್ಲ ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಬೇಕು ಪ್ರತಿನಿತ್ಯ. ಅದರಲ್ಲೂ ಈ
ಮಹಾಲಕ್ಷ್ಮಿ ಅಥವಾ ಪಾರ್ವತಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಣ ಮಾಡಬೇಕು. ಹಾಗಾಗಿ ಮನೆಯಲ್ಲಿ ಸತಿಪತಿಗಳು ಎಷ್ಟು ವಿರಸದಿಂದ ಕೂಡಿದ್ರೂ ಕೂಡ ಪ್ರೀತಿ ವಿಶ್ವಾಸವನ್ನು ಹೊಂದಿ ಸುಖವಾಗಿರ್ತಾರೆ. ಇದು ನೆರವೇರುವವರೆಗೂ ಕೂಡ ಈ ಒಂದು ಪೂಜಾ ಕ್ರಮವನ್ನು ಅನುಸರಣೆ ಮಾಡ್ತಾನೆ ಇರಬೇಕು. ಅನುಕೂಲವಾದ ಮೇಲೆ ಮತ್ತೆ ಸಂಸಾರ ಒಡೆಯದೇ ಇರಲಿಕ್ಕೆ ಆಷಾಢ ಬಹುಳ ಬಿದಿಗೆ ಎಂದು ಹಾಸಿಗೆಯಲ್ಲಿ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು ಅದಕ್ಕೆ ಸಂಧ್ಯಾಕಾಲದಲ್ಲಿ ಪೂಜೆಯನ್ನು ಮಾಡಿ ತಾಂಬೂಲ ದಾನ, ಶಯ್ಯಾದಾನ, ಪಂಚಫಲದಾನಗಳನ್ನು ಮಾಡಿದ್ರೆ ಎಂದೆಂದಿಗೂ ಕೂಡ ಸಂಸಾರ ವಿಫಲವಾಗಲ್ಲ. ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು. ಹಾಗಾಗಿ ಬಂಧುಗಳೇ, ಇಲ್ಲಿ ವಿವಾಹಕ್ಕೆ ಮೊದಲು ವಿವಾಹ ಆಗಲಿ ಅಂತ ಹೇಳಿ ತವಕ ಪಡುವಂಥದ್ದು, ವಿವಾಹ ಆದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ವಿವಾಹ ಬೇಡವಾಗಿತ್ತು ಅನ್ನುವಂಥ ನಿರ್ಧಾರಕ್ಕೆ ಬರುವಂಥದ್ದು, ಇದೆಲ್ಲವೂ ಕೂಡ ಈ ಮನಸ್ಸಿನ ಚಂಚಲತೆಗೆ ಒಳಪಡುವಂಥದ್ದು. ಚಂಚಲ ಮನಸ್ಸಿದ್ದಂಥವ್ರಿಗೆ ಈ ರೀತಿಯ ಅನುಭವಗಳು ಆಗ್ತಾ ಇರುತ್ತೆ. ಹಾಗಾಗಿ ವಿವಾಹ ಅನ್ನುವಂಥದ್ದು ಒಂದು ಪವಿತ್ರವಾದಂಥ ಒಂದು ಬಂಧನ. ಹಾಗಾಗಿ ಒಂದು ಗಂಡು ಒಂದು ಹೆಣ್ಣು ಮನಸಾರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುಂದುವರಿಯುವಂಥದ್ದೇ ಸಂಸಾರ. ಅದಕ್ಕಾಗಿ ಬೇರೆಯವರಿಂದ ಆಗುವಂಥ ತೊಂದರೆ ತಾಪತ್ರಯಗಳು, ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಒಳ್ಳೆಯದೇ ಆಗುತ್ತೆ, ಆದರೆ ಮೂರನೆಯವರಿಂದ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಇದೆ. ಅದಕ್ಕಾಗಿಯೇ ಮೂರನೆಯವರಿಂದ ಆಗುವಂಥ ಈ ತೊಂದರೆ ತಾಪತ್ರಯಗಳು, ಸಮಸ್ಯೆಗಳು ಅಥವಾ ಚಾಡಿ ಮಾತುಗಳೇನಿದೆ ಅದರಿಂದ ಆದಷ್ಟು ದೂರ ಇರುವಂಥ ಪ್ರಯತ್ನ ಮಾಡಿ. ಈಗಾಗಲೇ ಹೇಳಿರುವಂಥ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ಜೊತೆಯಲ್ಲೇ ಅನುಸರಣೆ ಮಾಡ್ತಾ ಇರಿ. ಹಾಗಾಗಿ ನಿಮ್ಮ ವೈವಾಹಿಕ ಜೀವನಕ್ಕೆ ನೀವು ಯಾಕೆ ಕಾಲಿಟ್ಟಿದ್ದೀರಿ, ಅದರ ಗುರಿ ಉದ್ದೇಶ ಏನು, ಅದನ್ನು ಹೇಗೆ ಈಡೇರಿಸ್ಕೊಳ್ಬೇಕು, ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಭಗವಂತ ತಮ್ಮ ಎಲ್ರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ. ನಿಮ್ಮ ವಿವಾಹ ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ ಶೀಘ್ರವಾಗಿ ವಿವಾಹ ನೆರವೇರಲಿ. ಒಂದು ವೇಳೆ ವಿವಾಹ ಆಗಿದ್ದರೆ ಪತಿ ಪತ್ನಿಯರ ಮಧ್ಯೆ ಇದ್ದಂತಹ ಅಥವಾ ಮುಂದೆ ಬರಬಹುದಾದಂತಹ ಈ ತಪ್ಪು ತಿಳುವಳಿಕೆಗಳು, ಭಿನ್ನಾಭಿಪ್ರಾಯಗಳು ಇದು ಒಳ ನುಸುಳದೆ ಇದು ಒಳ ಬರದೇ ಇರಲಿ ಅಂತ ಹೇಳಿ ನಾವು ಪಾರ್ವತಿ ಪರಮೇಶ್ವರರನ್ನು, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅನುಭವ ನಿಮಗೆ ಸಿಕ್ಕುವಂಥದ್ದು, ಜೊತೆಗೆ ಹೊಸ ಪರಿಚಯವೂ ಕೂಡ ಈ ದಿನ ಹೆಚ್ಚಾಗುವಂಥದ್ದು ಇರುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳು ತುಂಬ ಸುಲಭವಾಗಿ ಪೂರ್ಣವಾಗುತ್ತೆ. ಹಾಗಾಗಿ ಈ ದಿನ ಹೆಚ್ಚು ಶ್ರಮ ಪಡುವಂಥ ಅಗತ್ಯತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಈ ದಿನ ಆಧ್ಯಾತ್ಮಿಕ ವಿಚಾರಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ಪ್ರಬುದ್ಧವಾಗಿರುತ್ತೆ. ಕುಟುಂಬಸ್ಥರಿಗೆ ಒಂದು ರೀತಿಯ ಆಶ್ಚರ್ಯ, ಏಕೆಂದರೆ ಈ ದಿನ ಯಾವುದೂ ಬೇಡ ಅನ್ನುವಂಥ ಒಂದು ನಿರ್ಲಿಪ್ತ ಮನೋಭಾವದಿಂದಲೇ ಕೆಲವೊಂದು ವಿಚಾರಗಳನ್ನು ನೀವು ತಳ್ಳಿ ಹಾಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಜೀವನದ ಗುರಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಂತಾಗುತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಿಂದ ಕೂಡ ಅನಿರೀಕ್ಷಿತವಾಗಿ ಧನಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ನಿಮ್ಮ ಯೋಜನೆಗಳೆಲ್ಲವೂ ಕೂಡ ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಮನಸ್ಥಿತಿ ಕೂಡ ಬಹಳ ಚೆನ್ನಾಗಿದೆ. ಎಲ್ಲಿ ಕಿರಿಕಿರಿ ಆಗುತ್ತೆ, ಎಲ್ಲಿ ಒತ್ತಡ ಇರುತ್ತೆ, ಅದನ್ನು ಹೇಗೆ ನೀವು ನಿವಾರಣೆ ಮಾಡಿಕೊಳ್ಬೇಕು, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ನಿಮಗೆ ಗೊತ್ತಿದೆ, ಅನುಭವ ಇದೆ. ಹಾಗಾಗಿನೇ ಈ ದಿನ ಕೆಲವೊಂದು ವಾದ ವಿವಾದಗಳಿಂದ ತಪ್ಪಿಸಿಕೊಂಡು ನೆಮ್ಮದಿಗಾಗಿ ನೀವು ಹುಡುಕಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನಾ ಶಕ್ತಿ ಹೇಗಿದೆಯೋ ಅದರಂತೆ ನಿಮ್ಮ ಕೆಲಸಗಳು ಹೇಗಿರುತ್ತೋ ಅದರಂತೆ ನಿಮಗೆ ಫಲಿತಾಂಶಗಳಿರುತ್ತೆ. ಯದ್ಭಾವಂ ತದ್ಭವತಿ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಉಪಯುಕ್ತವಾದಂತಹ ದಿನ, ಅನುಕೂಲಕರವಾಗಿರುವಂತಹ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ದಕ್ಷಿಣಾಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಹಳದಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಏಕೆಂದರೆ ಈಗಾಗಲೇ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ಕೈಯಲ್ಲಿದೆ, ಆದರೆ ಮತ್ತೆ ಹೊಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಒತ್ತಡ ಇರುತ್ತೆ. ಅದನ್ನು ಮನಸ್ಸಿಗೆ ನೀವೇ ತಂದುಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ನೀವು ಕೈಯಲ್ಲಿರುವಂಥ ಅಥವಾ ಈಗಾಗಲೇ ಆರಂಭ ಮಾಡಿ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು, ಅದನ್ನು ಪೂರ್ಣ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಫಲಿತಾಂಶಗಳು ಬೇಕು ಅಂತ ಹೇಳಿದ್ರೆ ನೀವು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗಾಗಿ ಈ ಟೈಮ್ ಸೆನ್ಸ್ ಅನ್ನುವಂಥದ್ದನ್ನು ಈ ದಿನ ನೀವು ಕಂಡುಕೊಳ್ಬೇಕು. ಇನ್ನು ಮನೆಯಲ್ಲಿ ಆಗುವಂಥ ಅನಿರೀಕ್ಷಿತ ಘಟನೆ ಒಂದು ನಿಮಗೆ ತೊಂದರೆ ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಹೊರಗಡೆ ಎಲ್ಲಿ ಗೌರವವನ್ನು ಕಾಪಾಡಿದ್ದೀರೋ ಅಲ್ಲಿ ಈ ದಿನ ಅಗೌರವಕ್ಕೆ ಪಾತ್ರವಾಗುವಂಥದ್ದು ಅಥವಾ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮ ಕುಟುಂಬಸ್ಥರಿಂದಲೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ರೋಷ, ಆವೇಶ, ದ್ವೇಷ, ಈ ಒಂದು ಅಂಟು ಜಾಡ್ಯಗಳೇನಿದೆ ಇದನ್ನು ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮನ್ನು ಈ ದಿನ ಕಾಲು ಕೆರೆದು ಜಗಳಕ್ಕೆ ಕರೆಯುವಂಥ ಮನೆ ಮಂದಿ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಪ್ರಮುಖವಾದಂಥ ವಿಚಾರಗಳಲ್ಲಿ ಈ ದಿನ ಯದ್ವಾ ತದ್ವಾ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಆ ಥರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಹಾಗಾಗಿ ಈ ದಿನ ಮೂರನೆಯವರ ಮಾತಿನಿಂದಲೇ ನಿಮ್ಮ ಒಂದು ಬದುಕಿನ ಇಹ ಪರಗಳು ನಿರ್ಧಾರಿತವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ದಿನ ಈ ಡಿಪೆಂಡೆನ್ಸಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ದೈಹಿಕ ಶ್ರಮ ಹೆಚ್ಚಾಗುತ್ತೆ, ಆದರೆ ಬರುವಂಥ ಫಲ ಮಾತ್ರ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಫಲಿತಾಂಶದ ಕಡೆ ಗಮನ ಕೊಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದಷ್ಟೇ ನಿಮ್ಮ ಗುರಿಯಾಗಿರಲಿ. ಇನ್ನು ಈ ದಿನ ವ್ಯಾಪಾರಕ್ಕೆ ಬೇಕಾದಂಥ ಹೂಡಿಕೆ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಕ್ಕಲ್ಲ. ಹಾಗಾಗಿ ವ್ಯವಹಾರದಲ್ಲೂ ಕೂಡ ನೀವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಪ್ರಯಾಣ ಅದು ಕೂಡ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ನಿರುತ್ಸಾಹದ ವಾತಾವರಣ ಇರುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಮಾತಿನ ಕಲಹಗಳಿಂದ ಕೆಲವೊಂದು ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯುವಂಥ ಮಾತುಕತೆ ಅಥವಾ ಅಭಿಪ್ರಾಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಸ್ಥಿರಾಸ್ತಿಯಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ಎಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಮನಸ್ತಾಪಗಳಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ನೆಚ್ಚಿನ ಕೆಲಸಗಳಾಗ್ತಾ ಇಲ್ವಲ್ಲ ಅನ್ನೋಂಥ ಒಂದು ಆತಂಕ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ಹಿತಶತ್ರುಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಅಡ್ಡಿಪಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಲ್ಲಿ ಬುದ್ಧಿಯ ಮಂಕು ಕವಿದಿರುವಂಥದ್ದು, ಅದನ್ನು ತೀರ್ಮಾನ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಹಾಗೆ ಆ ಕೆಲಸಗಳ ಇಂಟೆನ್ಸಿಟಿ ಏನಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಕ್ಕೂ ಕೂಡ ನಿಮಗೆ ಕಷ್ಟ ಆಗುತ್ತೆ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಈ ದಿನ ಚಾಡಿಕೋರರ ಮಾತಿಗೆ ಮಾನ್ಯತೆಯನ್ನು ನೀಡಬೇಡಿ. ಏಕೆಂದರೆ ಬೇರೆಯವರ ವಿಚಾರವನ್ನು ತಂದು ನಿಮಗೆ ಹೇಳ್ತಾರೆ, ನಿಮ್ಮ ವಿಚಾರವನ್ನು ತೆಗೆದುಕೊಂಡು ಹೋಗಿ ಬೇರೆಯವರಿಗೆ ಹೇಳುವಂಥದ್ದು. ಏಕೆಂದರೆ ಈ ಚಾಡಿಕೋರರ ಜಾಯಮಾನವೇ ಅಷ್ಟು. ಎಲ್ಲಿ ಅವರಿಗೆ ಅವರ ಮಾತಿಗೆ ಮಾನ್ಯತೆ ಸಿಕ್ಕತ್ತೆ ಅಂಥ ವೀಕ್ ಮೈಂಡ್ ಯಾರಿದ್ದಾರೆ ಅದನ್ನು ಕಾಯ್ತಾ ಇರ್ತಾರೆ. ಹಾಗಾಗಿ ಅಂಥ ಒಂದು ಬಲಿಪಶು ನೀವೇ ಅವರಿಗೆ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಅವರ ಮಾತನ್ನು ಕೇಳಿಸಿಕೊಳ್ಳದೆ ಅಲ್ಲಿಂದಲೇ ಅವರನ್ನು ಪಕ್ಕಕ್ಕೆ ಸರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ವಿದ್ಯೆ ಕಡಿಮೆ, ಆದರೆ ಬುದ್ಧಿ ಮಾತ್ರ ಜಾಸ್ತಿ. ಅನುಭವದ ಆಧಾರದಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ನೀವು
ಪ್ರಯತ್ನ ಮಾಡುವಂಥದ್ದೇ ನಿಮ್ಮ ಜೀವನ. ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಇದ್ದೀರಿ, ಆದರೆ ಎಲ್ಲೋ ಒಂದು ಕಡೆ ಅದರ ಫಲಿತಾಂಶವನ್ನು ಕಂಡುಕೊಂಡು ಅದನ್ನು ನಿಮ್ಮ ಜೀವನಕ್ಕೆ ರೂಢಿಸ್ಕೊಳ್ಳುವಂಥದ್ದು, ಅಪ್ಲೈ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾಗಿರುವಂಥ ಒಂದು ಪರಿಸ್ಥಿತಿ ಇದೆ. ಅದಕ್ಕಾಗಿಯೇ ನಿಮ್ಮ ಕೆಲಸಗಳಿಂದ ನಿಮಗೆ ಶುಭ ಫಲಗಳು ಸಿಕ್ಕತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಬೇರೆಯವರ ಜೊತೆಯಲ್ಲಿ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಸಮಾಧಾನದ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗೂ ಮಾನ್ಯತೆ, ನಿಮ್ಮ ಮಾತಿಗೂ ಮಾನ್ಯತೆ, ಹಾಗೆ ಈ ದಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ರ ಬಗ್ಗೆ ಹಿರಿಯರ ಮಾರ್ಗದರ್ಶನಕ್ಕೂ ಕೂಡ ನೀವು ಮಾನ್ಯತೆಯನ್ನು ಕೊಡಬೇಕಾಗುತ್ತೆ. ಇನ್ನು ಈ ದಿನ ಮೌಲ್ಯಯುತವಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಬೆಲೆ ಬಾಳುವಂಥ ವಸ್ತು, ಅದರ ಖರೀದಿಗೆ ಒಂದು ಸ್ಕೆಚ್ ಹಾಕ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಅಮೂಲ್ಯವಾದಂಥ ವಸ್ತುಗಳು, ದಾಖಲೆ ಪತ್ರಗಳು, ಹಣ, ಮೊಬೈಲ್ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಬರ್ತಾ ಇದೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ನಡೀತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ತಾರಲ್ಲ, ಯಾರಿಗೆ ಅರ್ಹತೆ ಇದೆ, ಯಾರೂ ಬಲಿಷ್ಠರಾಗಿದ್ದಾರೆ ಅವರೇ ಬದುಕುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ನಾಲೆಡ್ಜನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಇನ್ನು ಉದ್ಯೋಗಿಗಳಿಗೆ ವಿಶೇಷವಾಗಿ ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಭರವಸೆಯ ಮಾತು ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಪ್ರತಿಕ್ರಿಯೆ ಹೇಗಿರಬೇಕು ಅಂದರೆ, ಇನ್ನೂ ಹಂಬಲದಿಂದ ಸಿನ್ಸಿಯರ್ ಆಗಿ ಕಲಿಯುವಂಥ ಒಂದು ಸ್ವಭಾವ ಇದೆ ಅನ್ನುವಂಥದ್ದನ್ನು ನೀವು ತೋರಿಸ್ಬೇಕಾಗತ್ತೆ. ಹಾಗಾಗಿ ಈ ದಿನ ಕೆಲಸದ ಜವಾಬ್ದಾರಿಯನ್ನು ಭಾಳ ಇಷ್ಟಪಟ್ಟು ಹೊರುವಂಥದ್ದು, ಹಾಗೆ ಆ ಕೆಲಸವನ್ನು ನಿಷ್ಠೆಯಿಂದ ಮುಂದುವರಿಸುವಂಥ ಒಂದು ಪ್ರಯತ್ನ ಮುಂದುವರಿಲಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಹಾಗೆ ಗ್ರಹ ಸ್ಥಾನಗಳು ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಸ್ಥಿತಿಯಲ್ಲಿದೆ. ಅದಕ್ಕಾಗಿಯೇ ಈ ದಿನ ತುಂಬ ಮೌಲ್ಯಯುತವಾದಂಥ ಜೀವನವನ್ನು ನಡೆಸ್ತೀರಿ. ಆದರ್ಶಪ್ರಾಯವಾದಂಥ ಜೀವನ ಇದು. ಹಾಗಾಗಿ ಈ ದಿನ ಈ ಕಲಿಗಾಲದಲ್ಲಿ ಮನುಷ್ಯ ಯಾವ ರೀತಿಯಲ್ಲಿ ಹದವರಿತು ಜೀವನ ನಡೆಸಬೇಕು ಅನ್ನುವಂಥದ್ದನ್ನು ಭಾಳ ವಿಶೇಷ ರೀತಿಯಲ್ಲಿ ಕಲಿತ್ಕೊಂಡಿರುವಂಥ ದಿನ, ಅದನ್ನು ಅನುಸರಣೆ ಮಾಡುವಂಥ ದಿನ. ಹಾಗಾಗಿಯೇ ಈ ದಿನ ನಿಮ್ಮ ವೃತ್ತಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಪ್ರಮುಖವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂಥದ್ದು ಇದೆ. ಆದ್ದರಿಂದಲೇ ನಿಮ್ಮ ಒಂದು ಸ್ಥಿತಿಗತಿಗಳಲ್ಲಿ ನಿರೀಕ್ಷಿತವಾದಂಥ ಬದಲಾವಣೆಗಳು ಆಗುವಂಥದ್ದು ಇದೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕುಟುಂಬದ ಒಂದು ಆಸರೆಯನ್ನು ಬಯಸುವಂಥದ್ದು, ಆ ಕುಟುಂಬದ ಐಡೆಂಟಿಟಿ ಮಧ್ಯದಲ್ಲೇ ನೀವು ಬದುಕುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳಲ್ಲಿ ನೀವು ಕುಟುಂಬದ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಗಳು ಹೆಚ್ಚಾಗಿರೋದ್ರಿಂದಲೇ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಮಾಡಿಲ್ಲದೇ ಇರುವಂಥ ತಪ್ಪಿಗಾಗಿ ಸಂಕಟ ಪಡುವಂಥ ಒಂದು ಸನ್ನಿವೇಶ ಕೂಡ ಇದೆ. ಇದರಿಂದ ನೀವು ಸ್ವಲ್ಪ ಪಾಠವನ್ನು ಕಲಿತ್ಕೊಳ್ಳುವಂಥದ್ದು ಇದೆ. ಆದರೂ ಜಾಗೃತರಾಗಿರಿ. ಇನ್ನು ಈ ದಿನ ಬಲವಂತಕ್ಕೆ ಅಥವಾ ಒತ್ತಾಯಕ್ಕೆ ಮಣಿಯುವಂಥ ಸಾಧ್ಯತೆ ಕೂಡ ಇದೆ. ಅಲ್ಲಿ ಸರೆಂಡರ್ ಆಗಿಬಿಡ್ತೀರಿ. ಹಾಗಾಗಿ ಈ ದಿನ ನೀವು ನಿಮ್ಮ ಒಂದು ಆತ್ಮವಿಶ್ವಾಸದ ಮಟ್ಟವನ್ನೇ ಕುಗ್ಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇದ್ದ ಹಾಗೆ ಕಾಣಿಸುತ್ತೆ.
ಹಾಗಾಗಿ ಸ್ವಲ್ಪ ಧೈರ್ಯದಿಂದ ಕೆಲಸಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ಹಣ ಸಂಚಯ ಆಗಲ್ಲ, ಅಂದರೆ ಉಳಿತಾಯ ಆಗಲ್ಲ. ಭವಿಷ್ಯ ನಿಮಗೆ ಸ್ವಲ್ಪ ಅಭದ್ರವಾಗಿ ಕಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ನಾಳಿನ ಜೀವನಕ್ಕಾಗಿ ನೀವು ಈ ದಿನ ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಪ್ರಬುದ್ಧವಾಗಿರುತ್ತೆ. ಅದರಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಸ್ವಲ್ಪ ಪೈಪೋಟಿ ಹೆಚ್ಚಾಗಿರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಗಾಗಿನೇ ಮಾನಸಿಕ ಕ್ಷೋಭೆಗೆ ಒಳಗಾಗುವಂಥ ಸಂಭವ ಜಾಸ್ತಿ ಇದೆ. ಇನ್ನು ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಪತಿ ಪತ್ನಿಯರ ಮಧ್ಯೆ ಆಗಲಿ, ಪ್ರೇಮಿಗಳ ಮಧ್ಯೆ ಆಗಲಿ ಈ ದಿನ ಗೊಂದಲ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನೀವೇ ನೋಡ್ತಾ ಇದ್ದ ಹಾಗೆಯೇ ಒಂದು ಆಶ್ಚರ್ಯಕರವಾದಂಥ ಘಟನೆ ನಡೆಯುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಆತ್ಮಬಲದಿಂದ ಅಂಥ ಒಂದು ಸನ್ನಿವೇಶವನ್ನು ಎದುರಿಸಿ ಮುಂದೆ ಸಾಗುವಂಥ ಅನಿವಾರ್ಯತೆ ಒದಗಿ ಬರುತ್ತೆ. ಇನ್ನು ಈ ದಿನ ಒಂದು ಯೋಗ್ಯ ರೀತಿಯ ಮಾತುಕತೆಯಿಂದ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ 4 ಜನ ದೊಡ್ಡವರು ಸೇರಿದಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತು ಈ ದಿನ ಬಹಳ ಪ್ರಬುದ್ಧವಾಗಿರಲಿ. ಹಾಗೆ ಈ ದಿನದಲ್ಲಿ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ಕೆಲವೊಂದು ತೊಂದರೆಗಳಿಂದ ಪಾರಾಗಲಿಕ್ಕೆ ಈ ದಿನವೇ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಒಂದು ವಿಷನ್ ಅನ್ನುವಂಥದ್ದು ಬೇಕು. ಹಾಗಾಗಿ ನಾಳೆಗೆ ಏನೋ, ಮುಂದಿನ ವರ್ಷಕ್ಕೆ ಏನೋ, 5 ವರ್ಷಕ್ಕೇನೋ, 10 ವರ್ಷಕ್ಕೇನೋ ಈ ರೀತಿಯ ವಾರ್ಷಿಕ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಧಾರ್ಮಿಕ ವಿಚಾರದಲ್ಲೂ ಕೂಡ ಸ್ವಲ್ಪ ಆಸಕ್ತಿ ಇರುವಂಥ ಸಾಧ್ಯತೆ ಇದೆ. ದೇವಾಲಯ ದರ್ಶನ ಇರ್ಬೋದು, ಅಥವಾ ಗುರುಗಳ ಒಂದು ಸೇವೆಗಾಗಿ ಈ ದಿನ ಕೆಲವೊಂದು ಸಣ್ಣ ಪುಟ್ಟ ಖರ್ಚು ವೆಚ್ಚಗಳನ್ನು ಮಾಡುವಂಥ ಸಂದರ್ಭ ಕೂಡ ಬರುತ್ತೆ. ಒಟ್ಟಾರೆ ನಿರಾಸೆಯಲ್ಲೇ ಜೀವನವನ್ನು ಆರಂಭ ಮಾಡಿದ್ರೂ ಕೂಡ ಎಲ್ಲ ಒಂದು ಕಡೆ ಭರವಸೆಯ ಬೆಳಕು ನಿಮ್ಮನ್ನು ಎಚ್ಚರಿಸತ್ತೆ. ಹಾಗಾಗಿ ಇವತ್ತು ರಾತ್ರಿ ಇರ್ಬೋದು, ನಾಳೆ ಬೆಳಕು ಬಂದೇ ಬರುತ್ತೆ ಅನ್ನೋವಂಥ ಒಂದು ಆಶಾ ಭಾವನೆಯೊಂದಿಗೆ ನೀವು ಮುಂದುವರಿತಾ ಇರುವಂಥದ್ದು, ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಕೆಲವು ವಿಚಾರಗಳಲ್ಲಿ ನಿಮಗೆ ಟೀಕೆ ಟಿಪ್ಪಣಿಗಳು ಜಾಸ್ತಿ ಬರುವಂಥದ್ದಿದೆ. ಅದರಲ್ಲೂ ನಿಮ್ಮ ಆಪ್ತರಿಂದಲೇ ಈ ದಿನ ಟೀಕೆಯನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಮಾಡಿದ ಕೆಲಸ ಸರಿ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಅವರು ಹೊರಟಂತಿರುವಂಥದ್ದು, ಅದನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ಮಾಡಿರುವಂಥದ್ದು ಸರಿ ಅಂತ ಹೇಳಿ ಈ ರೀತಿಯ ದ್ವಂದ್ವತೆಗಳು ಈ ದಿನ ನಿಮ್ಮ ಮುಂದೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಪ್ರಯಾಣದಲ್ಲಿ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದೇ ಉತ್ತಮ. ಹಾಗೆ ಈ ದಿನ ಸಮರ್ಪಕವಾದಂತಹ ಆದಾಯ ಸಿಕ್ಕಲ್ಲ. ಹಾಗಾಗಿ ಕೈಯಲ್ಲಿ ದುಡ್ಡಿದೆಯೋ ಇಲ್ವೋ, ಆದರೂ ಕೂಡ ನೀವು ಜೀವನವನ್ನು ನಿರ್ವಹಣೆ ಮಾಡಲೇಬೇಕು. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸಲೇಬೇಕು. ಅಂಥ ಒಂದು ಸಂದರ್ಭ ಈ ದಿನ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗ್ಬೋದು. ಹಾಗಾಗಿ ಕೆಲವೊಂದು ತುರ್ತು ಅನ್ನುವಂಥ ವಿಚಾರಗಳನ್ನು ಈ ದಿನ ನೀವು ಸ್ವಲ್ಪ ಸಮಯ ಮಾಡಿಕೊಂಡು ಅದರ ಕಡೆ ಗಮನ ಕೊಡುವಂಥದ್ದು ಉತ್ತಮ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಈ ದಿನ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಮನಸ್ಸನ್ನು ತಿಳಿಯಾಗಿಟ್ಕೊಳ್ಬೇಕು. ಹಾಗೆ ಆತ್ಮವಿಶ್ವಾಸದ ಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು. ಇದನ್ನು ಮಾತ್ರ ಈ ದಿನ ನೀವು ಪ್ರಿಯಾರಿಟಿಯಲ್ಲಿ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅನುಕೂಲಕರವಾದಂತಹ ಗ್ರಹ ಸ್ಥಾನಗಳು ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲವನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ವಿಚಾರಗಳನ್ನು ಬಹಳ ಚೆನ್ನಾಗಿ ಪ್ರಸ್ತುತಪಡಿಸ್ತೀರಿ. ಪ್ರೆಸೆಂಟೇಷನ್ ಸ್ಕಿಲ್ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ನೇರವಾಗಿ ಯಾರಿಗೆ ತಿಳಿಸ್ಬೇಕೋ ಅವರಿಗೆ
ತಿಳಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಂದರ್ಭ ನಿಮಗೆ ಉತ್ತಮವಾದಂಥ ಅನುಭವಗಳನ್ನು ತಂದು ಕೊಡುವಂಥ ಸಂದರ್ಭ ಕೂಡ ಆಗಿರುತ್ತೆ. ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ, ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಬಿಳಿಯ ಶಂಕುವನ್ನು ಇಟ್ಟು ಈ ದಿನ ಪೂಜೆ ಮಾಡುವಂಥದ್ದನ್ನು ಮಾಡಿ, ಮನೆಯಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಶುಭ ಫಲಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ ತುಂಬ ವ್ಯವಹಾರಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಅದರಲ್ಲೂ ಹಣದ ವ್ಯವಹಾರ, ಲೇವಾದೇವಿ ವ್ಯವಹಾರ, ಇದು ನಿಮಗೆ ಉತ್ತಮವಾದಂತಹ ಒಂದು ಗೆಳೆತನವನ್ನು ತಂದುಕೊಡುತ್ತೆ. ಏಕೆಂದರೆ ಹಣ ಸಹಾಯ ಮಾಡಿದಾಗ ಅವರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ, ಹಣ ಪಡ್ಕೊಂಡವರು ಕೂಡ. ಆದ್ರಿಂದಲೇ ಯಾರಲ್ಲಿ ನೀವು ಹೆಚ್ಚು ವಿಶ್ವಾಸವನ್ನು ಇಟ್ಕೊಳ್ಬೇಕು, ಆ ವಿಶ್ವಾಸ ಯಾವ ಮಟ್ಟದವರೆಗೆ ಇರಬೇಕು ಅನ್ನುವಂಥದ್ದರ ವಿಚಾರವನ್ನು ಈ ದಿನ ನೀವು ತಿಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಅತಿಯಾದ ಸಲಿಗೆ ಕೂಡ ವ್ಯವಹಾರದಲ್ಲಿ ಒಳ್ಳೆಯದಲ್ಲ. ಇನ್ನು ಈ ದಿನ ಕೆಲವು ಗ್ರಹ ಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದಲೇ ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಅದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಪರಿಚಿತರ ಜೊತೆಯಲ್ಲಿ ವ್ಯವಹಾರ ಮಾಡಿ, ಅಪರಿಚಿತರ ಜೊತೆಯಲ್ಲಿ ಆ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ನಡತೆಯಿಂದ ಕೆಲವೊಂದು ತಪ್ಪು ಅಭಿಪ್ರಾಯಗಳು ದೂರ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ಅಂದುಕೊಂಡಂತೆ ಫಲಿತಾಂಶವನ್ನು ಪಡ್ಕೊಳ್ಬೋದು, ಆದರೆ ನಿಧಾನ ಆಗ್ಬೋದು. ಆದರೆ ತಾಳ್ಮೆಯಿಂದ ಮುಂದುವರಿರಿ. ಇನ್ನು ಈ ದಿನ ವ್ಯಾಪಾರ ತುಂಬ ಉತ್ಸಾಹದಿಂದ ಸಾಗುತ್ತೆ. ನಿಮ್ಮ ವ್ಯವಹಾರಗಳು ಕೂಡ ತುಂಬ ಪಾಸಿಟಿವ್ ಆಗೇ ಇರುವಂಥದ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಕೆಲಸಕ್ಕೆ ತಕ್ಕ ಮಾನ್ಯತೆ ಕೂಡ ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಶುಭ ಫಲಗಳು ಸಿಕ್ಕುವಂಥದ್ದು ಇದೆ. ಆದರೆ ಈ ದಿನ ಸ್ವಲ್ಪ ಸ್ವಾರ್ಥವನ್ನು ಬಿಟ್ಟು ನಿಮ್ಮ ಕುಟುಂಬಸ್ಥರ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ವಿಶೇಷತೆ ಅಂದರೆ, ನಿಮ್ಮ ಸಹೋದ್ಯೋಗಿಗಳಿಂದ ಎಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಕಾಲಭೈರವೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಭಾವ ನಿಮಗೆ ಇರುವಂಥದ್ದು. ಹಾಗಾಗಿ ಓವರ್ ಕಾನ್ಫಿಡೆನ್ಸಿಂದ ಈ ಥರ ನಿರ್ಲಕ್ಷ್ಯನೋ ಅಥವಾ ಕೆಲಸ ಗೊತ್ತಿಲ್ಲದೆ ನಿರ್ಲಕ್ಷ್ಯತನವೋ, ಒಟ್ಟಾರೆ ಈ ದಿನ ಮೂರನೆಯವರಿಂದ ಕೆಲವೊಂದು ವಿಚಾರಗಳಲ್ಲಿ ಹೆಚ್ಚಿನ ಪಾಠವನ್ನು ಕಲಿಯುವಂಥ ಸಾಧ್ಯತೆ ಇದೆ. ಇದು ಅನುಭವದ ಪಾಠ ನಿಮಗೆ. ಇನ್ನು ಈ ದಿನ ವೃತ್ತಿ ಕ್ಷೇತ್ರದಲ್ಲಿ ಕೆಲವೊಮ್ಮೆ ಅಹಂಕಾರಿಗಳಿರ್ತಾರಲ್ಲ, ಹಿತಶತ್ರುಗಳ ರೂಪದಲ್ಲಿ, ಅವರಿಂದ ಈ ದಿನ ಸ್ವಲ್ಪ ಉಪಟಳಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಬೇರೆಯವರು ಮಾಡಿದ್ರೆ ನೀವು ಒಪ್ಪಲ್ಲ, ಅದರಲ್ಲಿ ತಪ್ಪು ಹುಡುಕುವಂಥ ಒಂದು ಸ್ವಭಾವ ಸಣ್ಣ ಮಟ್ಟದಲ್ಲಿ ಇರುತ್ತೆ. ಇನ್ನು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಭಾಳ ವಿಭಿನ್ನವಾಗಿ ಮಾಡುವಂಥ ಒಂದು ಸ್ವಭಾವ ಇದೆ. ಅಂದರೆ ಆರ್ಡಿನರಿ ಪೀಪಲ್ ಡೂ ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೆಲಸ ಸಣ್ಣದೇ ಇರ್ಬೋದು, ಆದರೆ ದೊಡ್ಡ ಮಟ್ಟದಲ್ಲಿ ಅದರ ಇಂಪ್ಯಾಕ್ಟ್ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮಗೆ ಬಂದಿರುವಂತಹ ಕೆಲವೊಂದು ಸ್ವಭಾವಗಳು, ಅದರಲ್ಲಿ ಈ ಸಿಡುಕು ಸ್ವಭಾವ ಏನಿದೆ, ಬೇಗ ಬೇಗ ನೀವು ಕೋಪ ಮಾಡಿಕೊಳ್ಳುವಂಥ ಸ್ವಭಾವ, ಇದನ್ನು ಸ್ವಲ್ಪ ಅರ್ಥೈಸ್ಕೊಳ್ಬೇಕಾಗುತ್ತೆ. ಇನ್ನು ಈ ದಿನ ಮಹಿಳೆಯರಿಗೆ ಭಾಳ ವಿಶೇಷವಾದಂತಹ ದಿನ. ನಿಮ್ಮ ಪ್ರತಿಭೆ ಅಥವಾ ನಿಮ್ಮ ಕೈಚಳಕ ಇದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ಈ ದಿನ ಅಲ್ಪ ಸುಖವನ್ನೇ ಪರಮ ಸುಖ ಅಂತ ಹೇಳಿ ತಪ್ಪಾಗಿ ಭ್ರಮಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆ ಸುಖದ ಲೆವೆಲ್ಲೇ ಬೇರೆ. ಇಲ್ಲಿ ಬಹಳ ಪ್ರಾಥಮಿಕವಾಗಿ ಯಾವ ರೀತಿಯಲ್ಲಿ ಸುಖವನ್ನು ಕಂಡುಕೊಳ್ಬೋದು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ನೀವು ಭಾಗಿಗಳಾಗಿದ್ರಿ. ಅದನ್ನು ನೀವು ಈ ದಿನ ಅನುಭವಿಸಿ. ಆದರೆ ಆ ಒಂದು ಮುಖ್ಯವಾದಂಥ ವಿಚಾರಧಾರೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಹೋಗಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಈ ದಿನದ ಫಲಿತಾಂಶ ನಿಮಗೆ ತುಂಬ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ
ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಈ ದಿನದಲ್ಲಿ ಕುಟುಂಬದಲ್ಲಿ ಇದ್ದಂತಹ ಒಂದು ಸಮಸ್ಯೆ ನಿವಾರಣೆಯಾಗಿದೆ. ನಿಮ್ಮ ಬಹುದಿನದ ಪ್ರಯತ್ನಕ್ಕೆ ಸಿಕ್ಕಂತಹ ಫಲ ಅದು. ಅದಕ್ಕಾಗಿಯೇ ಈ ದಿನ ಸಂತೋಷದಲ್ಲಿ ನೀವು ಕೂಡ ಭಾಗವಹಿಸುವಂಥದ್ದು. ಇನ್ನು ಈ ದಿನ ವಾಹನದಿಂದ ನಿಮಗೆ ಒಳ್ಳೆಯ ಲಾಭ ಇದೆ. ಅದು ವ್ಯವಹಾರಕ್ಕಿರ್ಬೋದು, ಪ್ರಯಾಣಕ್ಕಿರ್ಬೋದು, ಒಟ್ಟಾರೆ ವಾಹನ ಸೌಖ್ಯ ಚೆನ್ನಾಗಿದೆ. ಹಾಗೆ ಅಗತ್ಯವಾದಂತಹ ಸಂದರ್ಭದಲ್ಲಿ ನಿಮಗೆ ತೀರಾ ಬೇಕಾದವರಿಂದ ಈ ದಿನ ಸಹಾಯ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಗೆಳೆತನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ಕೊಳ್ಳುವಂಥ ಸಂದರ್ಭ. ಇನ್ನು ಆಕಸ್ಮಿಕವಾಗಿ ವ್ಯಾಪಾರದಲ್ಲಿ ಕೆಲವೊಂದು ತಿರುವುಗಳು ಉಂಟಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ನೀವು ಸೇರಬೇಕಾದಂಥ ಒಂದು ಗುರಿಯನ್ನು ಸೇರಲಿಕ್ಕೆ ಸಾಧ್ಯ ಆಗಲ್ಲ. ಬೇರೆ ಬೇರೆ ರೀತಿಯ ಆಶೆ ಆಮಿಷಗಳಿಂದ ಈ ಒಂದು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆಯನ್ನು ಬಹಳ ಚೆನ್ನಾಗಿ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೋ ನಿಮಗೆ ಶೀಘ್ರವಾದಂಥ ಕೋಪ ಬಂದೇ ಬರುತ್ತೆ. ಹಾಗಾಗಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಕೂಡ ಈ ದಿನ ನಿಮಗೆ ಪುರುಸೊತ್ತಿಲ್ಲ, ಅಥವಾ ಬೇರೆಯವರಿಗೆ ಅಂಥ ಒಂದು ಸ್ಪೇಸನ್ನು ಕೊಡ್ತಾ ಇಲ್ಲ. ಹಾಗಾಗಿನೇ ಈ ದಿನ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ 12ರಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ ನಿಮಗೆ. ಹಾಗಾಗಿ ಬೇರೆಯವರು ಪ್ರೇರೇಪಣೆ ಮಾಡಿದ್ರೆ ಇಂಥ ಕೆಲಸ ನಿನ್ನಿಂದ ಆಗತ್ತೆ ಅಂತ ಹೇಳಿ ಮೋಟಿವೇಟ್ ಮಾಡಿದ್ರೆ ಕೆಲಸಗಳನ್ನು ಮಾಡುವಂಥ ಸ್ವಭಾವ ಇರುತ್ತೆ. ಇನ್ನು ಈ ದಿನ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚಿಸುವಂಥ ಸಾಧ್ಯತೆ ಕೂಡ ಇದೆ. ಆದರೆ ನಿಮ್ಮ ವೀಕ್ನೆಸ್ ಏನೇನು ಅನ್ನುವಂಥದ್ದು ಮೊದಲ ಭೇಟಿಗೆ ಅವರಿಗೆ ಅರ್ಥ ಆಗಬಾರ್ದು. ಆ ರೀತಿ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಅದನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೀವು ನೋಡಬೇಕು. ಎಲ್ಲವೂ ಕೂಡ ಕಂಫರ್ಟ್ ಝೋನ್ನಿಂದಲೇ ನೀವು ನೋಡಬಾರ್ದು, ಅದೇ ಆಂಗಲಲ್ಲಿ ಇರಬಾರ್ದು. ಕಷ್ಟಪಟ್ಟು ದುಡಿಮೆ ಅದು ನಿಮಗೆ ಸಮಾಧಾನವನ್ನು ತರುತ್ತೆ ಅನ್ನುವಂಥ ಅಂಶವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆ ಏನಾದರೂ ತಪ್ಪು ಅಭಿಪ್ರಾಯಗಳೇನಾದರೂ ಬಂದಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಆನಂದದ ವಾತಾವರಣವನ್ನು ನೀವೇ ಕಲ್ಪಿಸಬೇಕು, ನೀವೇ ಸೃಷ್ಟಿಸಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ವಿಚಾರಧಾರೆಗಳು ಬಹಳ ಮುಕ್ತವಾಗಿ ಹರಿದು ಬರಲಿ, ಕೆಲಸ ಕಾರ್ಯಗಳು ಮುಕ್ತವಾಗಿ ಮುಂದುವರಿಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಹಳೆಯ ಸ್ನೇಹಿತರ ಭೇಟಿ ಬಾಲ್ಯದ ದಿನಗಳನ್ನು ನೆನಪಿಸುತ್ತೆ ನಿಮಗೆ. ಹಾಗೆ ಅನಿರೀಕ್ಷಿತವಾಗಿ ವ್ಯಕ್ತಿಯೊಬ್ಬರ ಭೇಟಿ ಕೂಡ ಆಗುವಂಥದ್ದು, ಅದು ನಿಮಗೆ ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಮ್ಯುನಿಕೇಷನ್ ಏನಿದೆ, ಸಂವಹನ, ಅದು ಕೈ ಕೊಡುತ್ತೆ ನಿಮಗೆ. ಅದಕ್ಕಾಗಿಯೇ ಈ ಕಮ್ಯುನಿಕೇಷನನ್ನು ನೀವು ವೃತ್ತಿ ರಂಗದಲ್ಲಿರುವಂಥವರು ತುಂಬ ಗೌರವಿಸಬೇಕಾಗತ್ತೆ ಈ ದಿನ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮಾತೇ ಬಂಡವಾಳ. ಎಷ್ಟು ನಯವಾದ ಮಾತನ್ನಾಡ್ತೀರೋ ಅಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಸಾವಧಾನವಾಗಿ ನೀವು ಕೆಲವೊಂದು ವಿಚಾರಗಳ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ವರ್ಕ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕೂಡ ಬೇಕು, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಶೇಷವಾಗಿ ನಿಮಗೆ ಕನಕಧಾರ ಸ್ತೋತ್ರ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೇಸರಿ. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ತುಂಬ ಚಟುವಟಿಕೆಯಿಂದ ಇರ್ತೀರಿ. ತುಂಬ ಲವಲವಿಕೆ ಇದೆ. ಹಾಗೆ ಆಸ್ತಿ ವಿವಾದಗಳೇನಾದರೂ ಇದ್ದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಅದು ನಿವಾರಣೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಎದುರು ಬರ್ತಾ ಇದೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ಹೊಸ ಲಾಭ ಉಂಟಾಗುವಂಥದ್ದು ಇದೆ. ಅದರಲ್ಲಿ ಬಹಳ ವಿಶೇಷವಾಗಿ ಮೇಲ್ಮುಖವಾದಂಥ ಒಂದು ಚಲನೆ, ಅದು ಜೀವನದಲ್ಲಿ ಅತಿ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು. ಅದರ ಕಡೆ ಈ ದಿನ ಗಮನ ಕೊಡ್ತೀರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಧನಲಾಭ ಆಗುವಂಥ ಸಾಧ್ಯತೆ ಕೂಡ ಇದೆ. ಅದು ನ್ಯಾಯಯುತ ಮಾರ್ಗದಲ್ಲೇ ಆ ಒಂದು ಲಾಭವನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಈ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಈ ದಿನ ಸ್ವಲ್ಪ ಜಾಸ್ತಿ ಆಗ್ಬೋದು. ಜಾಗೃತರಾಗಿ ಇರಬೇಕಾಗತ್ತೆ. ಕಣ್ಣು ಉರಿ ಬರುವಂಥದ್ದು, ಕಣ್ಣಿನಿಂದ ನೀರು ಬರುವಂಥದ್ದು, ಅಥವಾ ಕಣ್ಣು ಮುಚ್ಚಿಕೊಂಡೇ ಕುಳಿತುಕೊಳ್ಳೋಣ ಅನ್ನುವಂಥ ಒಂದು ರೀತಿಯಲ್ಲಿ ಭಾವನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಗ್ರಹಗಳೇ ಮುಖ್ಯವಾಗಿ ಕಾರಣವಾಗುವಂಥದ್ದು. ಅದನ್ನು ಪ್ರತಿನಿತ್ಯ ನೀವು ಗಮನಿಸಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ಇನ್ನು ಈ ದಿನ ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಅಪರೂಪದ ದಿನ ಇದು. ಅದಕ್ಕಾಗಿಯೇ ಕಾನೂನು ಚೌಕಟ್ಟನ್ನು ಮೀರುವಂಥ ಪ್ರಯತ್ನ ಮಾಡಬೇಡಿ. ಈ ಚೌಕಟ್ಟಿನೊಳಗೆ ವ್ಯವಹಾರಗಳನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1.